ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, IRGC ಈ 4 ಅಕ್ಷರಗಳು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್. ಇದು ಇವತ್ತಿನ ಇರಾನಿನ ಅತ್ಯಂತ ಪ್ರಬಲ ಸಂಸ್ಥೆ. ಇವತ್ತು ಸಂಸ್ಥೆ ಲೀಡರ್ ಆಗಿದೆ, ಅದಕ್ಕೆ ಲೀಡರ್ ಯಾರೂ ಇಲ್ಲ, ಎಲ್ಲ ಯಂಗ್ ಜನ್ರೇಷನ್. ಇಸ್ರೇಲ್, ಅಮೇರಿಕಾ, ಇರಾನಿನ ಮುಖ್ಯ ನಾಯಕರೆಲ್ಲ ಹೊಡೆದುರುಳಿಸಿಬಿಡ್ತು. 40-50 ಜನ ಲೀಡರ್ಗಳೆಲ್ಲ ಕುಲ್ಲ. ಆದರೂ ಯುದ್ಧ ನಿಲ್ತಾ ಇಲ್ಲ. ಇದು ಹೊಸ ರೀತಿಯ ಯುದ್ಧ. ಯಾಕಂದರೆ ದೇಶದ ಲೀಡರ್ನ ಹೊಡೆದು ತೆಗೆದ್ರೆ ದೇಶ ಸೋತು ಬಿಡೋದು. ಇದು ಇತಿಹಾಸದಲ್ಲಿ ನಡೆದು ಬಂದ ಪರಂಪರೆ. ಆದರೆ ಇವತ್ತು ಇಡೀ ದೇಶ ಎದ್ದು ನಿಲ್ತದೆ, ಇಡೀ ದೇಶದ ಸೈನ್ಯ. ಅದರಲ್ಲಿ ಜನನೂ ಕೆಲವು ಜನ ವಿರೋಧಿದ್ದಾರೆ, ಆ ಮದ್ದು ಬೇರೆ. ಆದರೆ ಅವರು ಸಹ ದೇಶದ ವಿಷಯ ಬಂದಾಗ ನಮ್ಮದಪ್ಪ ದೇಶ ಮತ್ತು ದೇಶದ್ರಲ್ಲ, ಎಲ್ಲ ದೇಶಿದ್ರೆ ಸರ್ವಾಧಿಕಾರಿ, ದೇಶಿದ್ರೆ ಪ್ರಜಾಪ್ರಭುತ್ವ, ದೇಶಿದ್ರೆ ಜನ, ದೇಶಿದ್ರೆ ಎಲ್ಲ. ಇವತ್ತು ಇರಾನ್ ಆ ಹಂತಕ್ಕೆ ಬಂದಿರ್ತದ. IRGC ಏನು ರೆವಲ್ಯೂಷನರಿ ಗಾರ್ಡ್ ಅದ, ಇಸ್ಲಾಮಿಸ್ಟ್ ಅಂತ ಅವ್ರು ಕರ್ಕೊಳ್ತಾರೆ. ಇವತ್ತು ಅದು ಸ್ಪಷ್ಟವಾಗಿ ಟ್ರಂಪ್ ಅವ್ರಿಗೆ ಹೇಳ್ತದೆ, ನೀನು 15 ಏನು ಹೇಳ್ತಾ ಇದ್ದಿಲ್ಲ ರೂಲ್ಸ್ಗಳು, ಅಲ್ಲೇ ಇಟ್ಕೋಪ, ನೀನು ಯುದ್ಧಕ್ಕೆ ಬಾ, ನಿನ್ನ ಮುಂದಿರೋದು ಒಂದ, ನಾವು ಹೇಳೋದು ನೀವು ಕೇಳಬೇಕು, ನೀವು ಹೇಳೋದಲ್ಲ. ಇದು ಅಮೇರಿಕಕ್ಕೆ ಧಮಕಿ ಆಗ್ತಾ ಇದೆ. IRGC ಅದು ಗೆಲ್ತದೋ ಸೋಲ್ತದೋ ಇನ್ನೂ ಎಷ್ಟು ಶಕ್ತಿ ಅದೋ ನನಗೆ ಗೊತ್ತಿಲ್ಲ. ಆದರೆ ಇದ್ರ ಹಿಂದಿದ್ದು ಮಾತ್ರ ನಿಶ್ಚಿತವಾಗಿಯೂ ಚೈನಾ ಇವತ್ತು ಇರಾನನ್ನು ತನ್ನ ವರ್ಲ್ಡ್ ಲೀಡರ್ಶಿಪ್ ಗಾರ್ಡಾಗಿ ಉಪಯೋಗ ಮಾಡ್ತಾ ಇದೆಯಾ ಅನ್ನುವಂಥದ್ದು ಇವತ್ತು ಪ್ರಶ್ನೆಗಳು ಹೇಳ್ತಾ ಇದ್ದಾವ. ಹೇಳಿ, ಆದರೆ ಸ್ಪಷ್ಟವಾಗಿ ಇವತ್ತು ಇರಾನ್ ಇದ್ದಿದ್ದು ಇಡೀ ದೇಶ ಒಂದಾಗೆ ಅಮೇರಿಕನ್ ಎದುರಿಸುವಂಥದ್ದು. ತಾನಾಗಿ ಹೇಳ್ಕೊಂಡ್ರು ಟ್ರಂಪ್ ಅವರು, 5 ದಿನ ಟೈಮ್ ಕೊಡ್ತಾ ಇದ್ದೀವಿ, ಮುಂದೆ ಹಾಕ್ತೀನಿ, ಹೋಮ್ ರೋಸ್ ಮೇಲೆ ದಾಳಿ ಮಾಡ್ತೀನಿ, ಅದು ಇದು 108 ಹೇಳಿದರು. ಅಬ್ರಾಹಂ ಲಿಂಕನ್ ಅಂತ ಯುದ್ಧ ನೌಕೆಯನ್ನು ಬಿಟ್ಟು ಅದನ್ನು ನೋಡಿದ್ರು, ಹೊರಡಿ ಕಳಿಸಿದರು. ದಾಳಿ ಮಾಡಿದ ಅದ್ರ ಮೇಲೆ ನಮ್ಮ ಇರಾನಿ ಸೈನಿಕರು ಜಗದ ಮೇಲೆ ದಾದಾಗಿರಿ ಮಾಡೋರು. ಇಸ್ರೇಲ್ ಅನ್ನೋದು ದೇಶನ ಹುಟ್ಟಾಕೆ ಇಡೀ ಈ ಎಣ್ಣೆಯ ದೇಶಗಳನ್ನೆಲ್ಲ ಕಟ್ಟಿ ಆಳುವಂಥ ಕೆಲಸವನ್ನು ಅಮೇರಿಕ ಮಾಡ್ತಾಯಿತ್ತು. ಇದು ದುಡ್ಡಿನ ಮೂಲ ಏನು ಅಂತ ನಾವೆಲ್ಲ ವಿಚಾರ ಮಾಡ್ತಾಯಿದ್ವಿ. ಭಾಳ ಜನ ವಿಚಾರ ಮಾಡ್ತಾಯಿದ್ವಿ. ಭಾಳ ಜನಕ್ಕೆ ಗೊತ್ತಿಲ್ಲ ಇದು. ಭಾಳ ಇದೊಂದು ರೀತಿ ಹೇಗಿತ್ತಪ್ಪ ಅಂತಂದ್ರೆ, ನಮ್ಮ ನದಿ ದಂಡೆಯಲ್ಲಿ ಮೊದಲು ಉಸುಕಿನಲ್ಲೇ ನಾವು ನೀರು ಬೇಕಾದ್ರೆ ಬೇಸಿಗೆಯಲ್ಲೇ ಅಲ್ಲಿ ವರ್ತಿ ತೆಗಿತಾ ಇದ್ವಿ, ವರ್ತಿ ಅಂತೇಳಿ. ಆ ವರ್ತಿಯಲ್ಲಿ ನೀರು ಖಾಲಿ ಆಗ್ತಾ ಇರಲಿಲ್ಲ, ಹಂಗೆ ಬರ್ತಾ ಇರ್ತದೆ ಸ್ವಚ್ಛ ನೀರು. ಹಂಗಿದ್ದಂಗೆ ಆಗ್ಯದ ಅಮೇರಿಕಾಗೆ. ಈ ಕೊಲ್ಲಿ ರಾಷ್ಟ್ರಗಳು, ಗಲ್ಫ್ ರಾಷ್ಟ್ರಗಳು, ಇವು ಏನಪ್ಪ ಅಂದ್ರೆ ವರ್ತಿ ನೀರು ಆದಂಗೆ ಆಗಿದಾವೆ. ಅಲ್ಲಿ ದುಡ್ಡು ಎಬ್ಸ್ಕೊಂಡು ಹೋಗೋದು, ಎಲ್ಲದೂ $1 ಎಲ್ಲದೂ ಕಮಿಷನ್. ಇವತ್ತು ಶ್ರೀಮಂತ ದೇಶ, ಎಲ್ಲಿ ದುಡ್ಡಪ್ಪ ಇವರು ಎಷ್ಟು ಗಳಿಸ್ತಾ ಇದ್ದಾರೋ ಅಂತ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ. ಹೌದು, ಬುದ್ಧಿವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ, ಶಸ್ತ್ರಾಸ್ತ್ರ ಮಾಡಿದ್ದಾರೆ, ಜಗತ್ತನ್ನು ಆಳ್ತಾ ಇದ್ದಾರೆ ಅಮೇರಿಕವರು, ಎಲ್ಲರೂ ಮೀರಿ ಹೋಗಿದ್ದಾರೆ. ಈವನ್ ನ್ಯಾಟೋಸ್ ಅಂತ ಒಂದು ಸಂಘಟನೆ ದೂರ ಸರಿಸಿದ್ದಾರೆ. ಸಾಮಾನ್ಯರಲ್ಲಪ್ಪ ಇವರು ಅಂತೇಳಿ. ಇಸ್ರೇಲ್ ಮತ್ತು ಅಮೇರಿಕ ಸ್ವಭರದ ಮೇಲೆ ಇರಾನ್ ಮೇಲೆ ದಾಳಿ ಮಾಡಿದ್ದಾರೆ. ಇವತ್ತು ಆ ಸ್ವಬಲನ ಇವತ್ತು ಇಲ್ದಂಗೆ ಆಗಿ ಹೋಗ್ಬಿಟ್ಟದೆ. ಇವತ್ತು ಇರಾನ್ ಇದ್ದಿತ್ತು ಅದನ್ನ ಹೇಳ್ತಾ ಇದ್ದೆ, ನನ್ನ ರಕ್ಷಣೆಗಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ, ಹಿಂಸರಿ ಮಾತಿಲ್ಲ, ಯುದ್ಧನ ಫೈನಲ್ ಇಲ್ಲ. ಅದನ್ನು ಹೇಳಿದೆ ಕೇಳಬೇಕು. ಒಂದದ್ದು ಫಸ್ಟ್ ಥಿಂಗ್, ಯು ಮಸ್ಟ್ ಗೋ ಫ್ರಮ್ ದ ಕೊಲ್ಲಿ ಆರ್ ಗಲ್ಫ್ ಸ್ಟೇಟ್ಸ್. ಅಲ್ಲೇ ನೋಡಿ ಹೋಗ್ಬೇಕು. ನೀವು ಎರಡಲ್ಲಿ ನಿನ್ನ ದೇಶ ಅಲ್ಲ ಅದು. ಇಟ್ ನೋಡಿ ಹೊರಗಡೆ ನಾವೆಲ್ಲ ಕುಡ್ಕೊಂಡು ಬಗೆಹರಿಸ್ಕೊಳ್ತೀವಿ ನಾವು, ನೀನು ಯಾರು ಅನ್ನುವಂಥದ್ದು. ನೋಡ್ರಿ, ಎಲ್ಲಿ ಮೂಲಕ್ಕೆ ಒಂದಿರ್ತದೆ, ಮೂಗು ಹಿಡಿದು ಬಿಟ್ಟಿದ್ದಾರೆ ಅವರು. ಅಮೇರಿಕ ಚರ್ಪಡಿಸ್ತಾ ಇದೆ. ಇಸ್ರೇಲ್ ಅನ್ನೋದು ದೇಶನಿಟ್ಟು ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡಿಟ್ಟು ಪರಮಾಣು ವಿಮಾನ ಎಲ್ಲ ತಯಾರು ಮಾಡಿದ್ರು. 1960ರಲ್ಲೇನೆ ಅದು ಪರಮಾಣು ತಯಾರು ಮಾಡೋಕೆ ಗೊತ್ತದ ಇಸ್ರೇಲ್. ಅದಕ್ಕೆ ಯಾರೂ ರಿಸ್ಟ್ರಿಕ್ಷನ್ ಹಾಕಿಲ್ಲ, ಅಮೇರಿಕ ಆಶೀರ್ವಾದದ. ಹೀಗಾಗಿ ಈ ಕೊಲ್ಲಿ ರಾಷ್ಟ್ರಗಳಿಗೆ, ಈ ಲೆಬನಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಅರಬ್ ದೇಶಗಳಾಗಿರ್ಬೋದು, UAE ಆಗಿರ್ಬೋದು, ಕುವೈತ್ ಆಗಿರ್ಬೋದು, ದುಬೈ ಆಗಿರ್ಬೋದು, ಇವೆಲ್ಲ ದೇಶಗಳ ಮೇಲೆ ಕಾವಲಕ್ಕೆ ಇಟ್ಟಂಗಿರ್ತದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಕಂಟ್ರೋಲ್ ಇಟ್ಕೊಂಡು ಅಮೇರಿಕ ಜಗದ ಬೆನ್ನಿಯಲ್ಲಿ ಅವ್ರು ಮೇಯ್ತಾ ನಡೆದಿದ್ರು. ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದ್ರೆ ಅಲ್ಲಿ ಕೈ ಹಾಕಿಬಿಟ್ಟಿದ್ದಾರೆ ಇರಾನಿ IRGC. ಅದರಲ್ಲಿ ಇದ್ದಂಥದ್ದು ಚೈನಾ. ಇವತ್ತು ಚೈನಾ ಇರಾನಿಂದ ಮ್ಯಾಕ್ಸಿಮಮ್ ಪೆಟ್ರೋಲ್ ಅಥವಾ ಎಣ್ಣೆ ತಯಾರಿಸ್ಕೊಳ್ಳೋದು ಚೈನಾ. ಯಾಕಂದ್ರೆ ಚೈನಾದಲ್ಲಿ ಸೋರ್ಸ್ ಇಲ್ಲ, ಎಣ್ಣೆಯ ಸೋರ್ಸ್ ಇಲ್ಲಲ್ಲೇ, ಗ್ಯಾಸ್ ಸೋರ್ಸ್ ಇಲ್ಲ.
ಅದು ಡಿಫೆಂಡ್ ಆಗಿದ್ದು ರಷ್ಯಾ ಮತ್ತು ಇರಾನ್ಗಳ ಮೇಲೆ, ಇನ್ನುಳಿದ ದೇಶಗಳ ಮೇಲೆ, ಎಲ್ಲಿ ದೇಶಗಳ ಮೇಲೆ. ಇವತ್ತು ಅದನ್ನು ತಾನು ಕಬ್ಜಾ ಮಾಡ್ಕೊಳ್ಬೇಕು ಅನ್ನುವಂಥ ಹಂತಕ್ಕೆ ಬಂದು ನಿಂತುಬಿಟ್ಟದೆ. ಆ ದಿಶೆಯಲ್ಲಿ ಅಮೆರಿಕಕ್ಕೆ ಥ್ರೆಟನ್ ಕೊಡ್ತಾ ಇದೆ. ಅಮೆರಿಕ ಇವತ್ತು ಗಾಬರಿ ಆಗಿದೆ. ಇಸ್ರೇಲ್ ಅಂತ ಇವತ್ತು ಇಲ್ಲ ಬಿಡಬೇಕನ್ನುವಂಥ ನಿರ್ಧಾರಕ್ಕೆ ಬಂದಿದ್ದುಬಿಟ್ಟದೆ ಇರಾನ್. ಹಿಜ್ಬುಲ್ಲಾಗಳಿಗೆ ಶಕ್ತಿ ಬಂದುಬಿಟ್ಟಿದ್ದು. ಇವತ್ತು ಹಿಜ್ಬುಲ್ಲಾ ಇಲ್ಲಿವರೆಗೆ ಭಯಪಟ್ಟಿದ್ರು, ನಾಶ ಹೋಗ್ತಾ ಅಲ್ಲೇ ಲೆಬನಾನ್ದಲ್ಲಿದ್ದಂಥ, ಲೆಬನಾನು ಇರಾಕ್ದಲ್ಲೋ, ಜೋರ್ಡಾನ್ದಲ್ಲೋ, ಸಿರಿಯಾದಲ್ಲೋ, ಸುತ್ತಮುತ್ತ ಎಲ್ಲ ರಾಷ್ಟ್ರಗಳಿದ್ದಂಥವ್ರು ಹಿಜ್ಬುಲ್ಲಾ ಪಾಪದಲ್ಲೇ ಇರಲಿಲ್ಲ. ಅವನ್ನೆಲ್ಲ ಓಡಿಸಿದ್ರು ಇರಾನಿಗಳು, ಇದು ಇಸ್ರೇಲಿಗಳು ಇನ್ನೂ ಕವರೇಜ್ ಮಾಡುವಂಥ ಲೆಕ್ಕದಲ್ಲಿದ್ದರು, ಗ್ರೇಟರ್ ಇಸ್ರೇಲ್ ಮಾಡೋರಿದ್ರು. ಆದರೆ ಕಾಲ ಯಾರು ರೀ ಇವತ್ತು ಅದೇ ಹೇಳ್ತಾ ಇದೆ ಇರಾನ. ನಾನು ಇವತ್ತು ತಯಾರಿ ಆದಿದ್ದು ಇವತ್ತಿಂದಲ್ಲ, 50 ವರ್ಷಗಳು ತಯಾರಿ ಮಾಡ್ಕೊಂಬಂದೀವಿ ನಾವು. ಇದನ್ನು ಯುದ್ಧ ತಯಾರಿ ಮತ್ತೊಂದಿಲ್ಲ ನಮ್ಮ ದೇಶದಲ್ಲೇ. ನಮ್ಮ ಎಣ್ಣೆಯಲ್ಲೆಲ್ಲ ಮಾರಿ ಯುದ್ಧ ತಯಾರಿ, ಶಸ್ತ್ರಾಸ್ತ್ರ ತಯಾರಿ ಮಾಡ್ಕೊಳ್ಳೋದು. ಅದಕ್ಕೆ ಸಾಕಷ್ಟು ಶ್ರೀಮಂತ ಆಗಿಬಿಟ್ಟದ ಚೈನಾ. ಇವತ್ತು ಚೈನಾದಲ್ಲಿ ಉದ್ಯೋಗ ಸಾಕಷ್ಟು ಆಗಿಬಿಟ್ಟಿದವ. ಯುದ್ಧ ವಿಮಾನಗಳನ್ನು ತಯಾರು ಮಾಡೋದು, ಮತ್ತೊಂದು ತಯಾರು ಮಾಡೋದು, ಮಿಸೈಲ್ಸ್ ತಯಾರು ಮಾಡೋದು, ಗುಂತಲೆ ಆಟ ಆಡುವಂಥದ್ದು ಗೇಮ್ ಆದಂಗೆ ಆಗಿದೆ. ಇವತ್ತು ಅಮೆರಿಕಕ್ಕೆ ಪ್ರಬಲ ಸ್ಪರ್ಧಿಯಾಗಿ ವೈಚಾರಿಕವಾಗಿ ಇವತ್ತು ಚೈನಾ ಎದ್ದು ನಿಂತು ಹೋಗ್ಬಿಟ್ಟದ. ಅವ್ರು ನಮ್ಮ ಹಾಗೆ ಕೇವಲ ಸಮಯ ಕಳೀಲಿಲ್ಲ, ದೇವ್ರು ಬಂದು ಉದ್ಧಾರ ಮಾಡ್ತಾರೆ, ದೇವ್ರು ಬಂದು ಉದ್ಧಾರ ಮಾಡ್ತಾರೆ ಕಳೀಲಿಲ್ಲ, ಸ್ವತಃ ತಾವು ತಯಾರು ಮಾಡಿಕೊಂಡ್ರು ಚೈನಾದವರು. ಇವತ್ತು ಅಮೆರಿಕಾಗೆ ಇರಾನನ್ನು ಮುಂದಿಟ್ಟು ಆಟ ಆಡ್ತಾ ಇದ್ದಾರೆ. ಹೋಮ್ರೋಜ್ ನಾವು ನಮಗೆ ಕೊಡ್ಬೇಕು, ನೀವು ಯುವಾನದಲ್ಲಿ ಕೊಡ್ಬೇಕು ನೀವು ದುಡ್ಡನ್ನು, ಅದು ಬೆನ್ನಿಂದ ನಾವು ತೋಳಿ ನಿಂತಿದ್ದಾರೆ ಇವತ್ತು ಚೈನಾದವರು. ಅಂದ್ರೆ ಚೈನಾ ಇದ್ದಿದ್ದು ಇವತ್ತು ಅಮೆರಿಕಕ್ಕೆ ಥ್ರೆಟನ್ ಕೊಡ್ತಾ ಇದೆ, ನೀವು ನಮ್ಮ ಹೇಳಿದಂಗೆ ಕೇಳಬೇಕು. ಯುರೋಪಿಯನ್ ಯೂನಿಯನ್ ಸಹಿತ, ಯಾಕಂದರೆ ಅಮೇರಿಕನ್ ಅಂತಿದ್ದಾಗ ನ್ಯಾಟೋ ಏನು ಮಾಡೋದಿಲ್ಲ, ನ್ಯಾಟೋ ಸಹಿತ ಗಾಬರಿ ಆಗಿತ್ತು. ಗ್ರೀನ್ಲ್ಯಾಂಡ್ದಲ್ಲಿ ಎಣ್ಣೆಯನ್ನು ಹೊಡ್ಕೊಳ್ಳಿಕ್ಕೆ ಅಮೆರಿಕ ಬಂದ ಸಂದರ್ಭದಲ್ಲಿ ನ್ಯಾಟೋ ದೂರ ಸರಿಸಿತ್ತು. ಅದೇ ಕಾಲಕ್ಕೆ ವೆನಿಜುಲಾ ಅನ್ನುವಂಥ ಒಂದು ದೊಡ್ಡ ದೇಶದ ನಮ್ಮ ಅಲ್ಲಿಯ ಪ್ರೆಸಿಡೆಂಟನ್ನು ಒಂದು ಬೆಕ್ಕಿನ ಮುಂದೆ ಹಿಡ್ಕೊಳ್ಳೋದು ಹೋಗ್ಬಿಟ್ರಿ ಅಮೇರಿಕನ್. ಹೀಗಾಗಿ ಅವ್ರಿಗೂ ಗರ್ವ ಬಂದುಬಿಟ್ಟಿತ್ತು ಅಮೇರಿಕನ್. ನಮ್ಮನ್ನು ತಡೆಯವರು ಯಾರೂ ಇಲ್ಲ. ವಿ ಆರ್ ದ ಗ್ರೇಟರ್ ದೆನ್ ಆಲ್, ವಿ ಆರ್ ದ ಗ್ರೇಟ್ ಗಾಡ್ ಆಫ್ ಆನ್ ದ ಅರ್ತ್ ಅನ್ನುವಷ್ಟು ಬಿಟ್ಟಿದ್ರು. UN ಅನ್ನೋದು ಮಾತ್ರ ಇಲ್ಲಲ್ಲೇ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಏನು ಇಲ್ಲ, ಇದ್ದೂ ಇಲ್ಲಂಗೆ, ಅದು ಶಕ್ತಿನೇ ಇಲ್ಲ. ಇವತ್ತು ಅಮೇರಿಕ ಹೇಳಿದ ಮಾತು ಕೇಳಬೇಕಷ್ಟ. ಅದಕ್ಕೆ ಇವತ್ತು ಇರಾನದ ಮೂಲಕ, ಇರಾನದ IRGC ಮೂಲಕ ಚೈನಾ ಇದ್ದಿದ್ದು ಅಮೆರಿಕ ಮತ್ತು ಇಸ್ರೇಲ್ ಥ್ರೆಟನ್ ಕೊಟ್ಟದಷ್ಟಲ್ಲ, ಇಸ್ರೇಲ್ ನಾಮಾವಶೇಷ ಆಗಬೇಕು. ಆ ಸ್ಥಳದಲ್ಲಿ ಇರಾನ್ ಬರುವಂಥದ್ದು, ಇರಾನ್ ಮತ್ತು ಹಿಜ್ಬುಲ್ಲಾಗಳು ಜೊತೆಗೆ ಈ ಎಲ್ಲ ಕೊಲ್ಲಿ ರಾಷ್ಟ್ರಗಳನ್ನೆಲ್ಲನೂ ನಾವು ಒಂದಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ. ನಾವು ಶಸ್ತ್ರ ತೊಗೊಂಡು ನೀವು ಬೇಡಪ್ಪ, ಅಮೇರಿಕನ್ ರಕ್ಷಣೆ ಕೊಡೋದು ಬೇಕಾಗಿಲ್ಲ. ನಾಟ್ ನೆಸರಿ ಟು ಅಸ್ ಟು ಪ್ರೊಟೆಕ್ಷನ್ ಬೈ ದ ಅಮೇರಿಕನ್ಸ್. ಅಷ್ಟರ ಮಟ್ಟಿಗೆ ಇವತ್ತು ಮೆಂಟಲಿ ತಯಾರಾಗಿ ಹೋಗ್ಬಿಟ್ಟಿದ್ದಾರೆ, ಅದನ್ನು ತಯಾರು ಮಾಡಿಸ್ತಾ ಇದ್ದಾರೆ. ಇವತ್ತು ಚೈನಾದ ವಿದೇಶಾಂಗ ಮಿನಿಸ್ಟರ್ ಇದ್ದಂಥವ UAE ಭೇಟಿ ಆಗ್ತಾ ಇದ್ದಾನೆ, ಅರಬ್ ಕಂಟ್ರಿಗಳಿಗೆ ಭೇಟಿ ಆಗ್ತಾ ಇದ್ದಾನೆ, ಕುವೈತ್ಗೆ ಭೇಟಿ ಆಗ್ತಾ ಇದ್ದಾರೆ, ಅದೇ ಕಾಲಕ್ಕೆ ಜರ್ಮನಿಗೆ ಭೇಟಿ ಆಗ್ತಾ ಇದ್ದಾರೆ, ಯುರೋಪಿಯನ್ ಯೂನಿಯನ್ಗೆ ಭೇಟಿ ಆಗ್ತಾ ಇದ್ದಾರೆ, ಫ್ರಾನ್ಸು ಮತ್ತಿರುವ ದೇಶಗಳಿಗೆ ಭೇಟಿಯಾಗಿ ಈ ಒಂದು ಯುವಾನ್ ಮೂಲಕ, ಅಂದರೆ ಈಗ ಅಮೇರಿಕ ಸಲುವಾಗಿ ಎಲ್ಲರೂ ಬೇಸತ್ತಿದ್ದಾರೆ ಅದರ ದಾದಾಗಿರಿಗಾಗಿ. ಅದಕ್ಕಾಗಿ ಇವತ್ತು ಅಮೇರಿಕನ ಒಬ್ಬಂಟಿಯನ್ನಾಗಿ ಮಾಡಿ ಈ ಸ್ಥಳದಲ್ಲಿ ಇನ್ನೊಂದು ಹೊಸ ಒಂದು ವ್ಯವಸ್ಥೆ ಅಂತ ಮಾಡೋ ದಿಶೆಯಲ್ಲಿ, ಹೊಸ ವ್ಯವಸ್ಥೆ ತಯಾರು ಮಾಡೋ ದಿಶೆಯಲ್ಲೇ, ಅಮೆರಿಕನ ಹೊರಗೆ ಹೋಗೋ ದಿಶೆಯಲ್ಲೇ, ಇಸ್ರೇಲ್ನ ಇಲ್ಲಾಗಿಸೋ ದಿಶೆಯಲ್ಲೇ ಇವತ್ತು ಪ್ರಯತ್ನ ಜೋರ್ದಾರ್ ಅನ್ನೋದು. IRGC ಅಂತ ಸಂಪೂರ್ಣವಾಗಿ ಇಸ್ರೇಲನ್ನು ಇಲ್ಲಾಗಿಸಬೇಕು ಅನ್ನುವಂಥದ್ದು. ಇವತ್ತು ಇಸ್ರೇಲ್ ಮತ್ತು ಇರಾನ್ಗಳಿಗೆ ಅಸ್ತಿತ್ವದ ಪ್ರಶ್ನೆ ಅದ. ಅದಕ್ಕಾಗಿ ಅಮೆರಿಕ ಮಾತುಗಳಿಗೆ ಕೇಳೋ ಸ್ಥಿತಿಯಲ್ಲಿಲ್ಲ. ಅಮೆರಿಕಾಗೆ ಗೊತ್ತಾಗ್ಯದ ಇದು ಅಷ್ಟು ಸುಲಭವಾಗಿ ಬಗೆಯಿರುವಂಥದ್ದಲ್ಲ ಅದು. ಆದರೂ 15 ಪಾಯಿಂಟ್ ಪ್ರೋಗ್ರಾಮ್, ಮತ್ತೆ ಪಾಯಿಂಟ್ ಪ್ರೋಗ್ರಾಮ್ ಇಂದಿರಾ ಗಾಂಧಿ ಅವ್ರು ಮಾಡಿದ್ರಲ್ರಿ. 20 ಪಾಯಿಂಟ್ ಪ್ರೋಗ್ರಾಮ್ ಬಡತನ ಉಳಿಸೋ ಹಿಂದೆ ಮಾಡಿದರು. ಬಡತನ ನೋಡಿ ಹೋಗಲಿಲ್ಲ, ಅವರು ಹೋಗಿಬಿಟ್ರು. ಇವತ್ತಿಗೆ ಬಡತನ ನಮ್ಮ ಜೊತೆಗಿದ್ದಂಗೆ ಇವತ್ತು 15 ಪಾಯಿಂಟ್ ಪ್ರೋಗ್ರಾಮನ್ನು ನಮ್ಮ ಟ್ರಂಪ್ ಅವ್ರು ಮಾಡ್ತಾ ಇದ್ದಾರೆ. ಟ್ರಂಪ್ ಅವ್ರ ಮಾತು ಕೇಳ್ತಾರೆ. ಇವರು ಏನಿಲ್ಲ, ಒಂದೇ ಕಂಡೀಷನ್, ಮೊದಲು ಎಲ್ಲಿಂದ ಹೋಗ್ಬೇಕು ನೀವು, ಎಲ್ಲಿದ ಈ ಅರಬ್ ಕಂಟ್ರಿಗಳಿಂದ, ನಂತರ ಇಲ್ಲಿವರೆಗೆ ಆದ ಹಾನಿ ತುಂಬಿಕೊಡ್ಬೇಕು. ಹಾನಿ ಎಷ್ಟಾಗಿದೆ ಇರಾನದ ತುಂಬಿಕೊಡ್ಬೇಕು. ಜೊತೆಗೆ ಹೋಮ್ರೋಜ್ ನಾವು ಇರಾನ್ಗೆ ಇಳಿಯುವಂಥದ್ದು ನಾ ಹೇಳ್ದಂಗೆ ಕೇಳ್ಬೇಕು. ನೀ ಅಲ್ಲ, ನಾವು ಗೆದ್ದದ್ದು ಇವತ್ತು, ನಮ್ಮ ರೂಲ್ಸ್ ನೀ ಫಾಲೋ ಮಾಡಬೇಕು. ನೋ ಡಿಸ್ಕಷನ್ ದೇರ್ ಈಸ್ ಓನ್ಲಿ ಫೈನಲಿಸ್ಟ್ ಟು ಡೂ ಬೈ ಅಸ್. ನಮ್ಮಿಂದ ಆಗುವಂಥದ್ದು ಇದು ಫೈನಲ್ ಆಗುವಂಥದ್ದು. ನೀವೇನೋ ಒಂದು ಕಂಡೀಷನ್ ಹಾಕಿಕೊಡೋದು, ನಿಮ್ಮ ಕಂಡೀಷನ್ ಒಪ್ಪುವುದಿಲ್ಲ. ಇಟ್ ಈಸ್ ನಾಟ್ ಅಸ್ ಟು ಬಾದರ್ ದ್ಯಾಟ್ ಕಂಡೀಷನ್ಸ್ ಅಂತ ಹೇಳ್ತಾ ಇದೆ ಇವತ್ತು. ಅದಕ್ಕಾಗಿ ಇವತ್ತು ಚೈನಾ ಇದ್ದಂಥದ್ದು ಇರಾನ್ ಮೂಲಕ, ಇರಾನನ್ನು ಒಂದು ಕಾಲಕ್ಕೆ ಅಮೇರಿಕ, ಇಸ್ರೇಲನ್ನಿಟ್ಟ ಮಧ್ಯ ಏಷ್ಯಾವನ್ನು ತನಗೆ ಇಟ್ಕೊಂಡಿತ್ತು. ಇವತ್ತು ಈ ಚೈನಾ ಇದ್ದಿದ್ದು ಇರಾನನ್ನು ಮುಂದಿಟ್ಟುಕೊಂಡು ಈ ಮಧ್ಯ ಏಷ್ಯಾ ತನಗೆ ಇಟ್ಕೊಳ್ತಾ ಇದೆ. ಇಬ್ಬರು ಇಲ್ಲಿ ಶೋಷಕರಣ, ಈ ಸಜ್ಜನರು ಯಾರೂ ಇಲ್ಲ. ಅದಕ್ಕೆ ಇವತ್ತು ಬಂದದ್ದು ಏನಪ್ಪ ಅಂದ್ರೆ, ತಮ್ಮ ಸೈನ್ಯವನ್ನು ತಾವು ಇಟ್ಟುಕೊಳ್ಳುವಂಥ ಒಂದು ಹೊಸ ವ್ಯವಸ್ಥೆಯನ್ನು ಈ ಅರಬ್ ದೇಶಗಳು ಮಾಡಬಲ್ಲವ, ಕೊಲ್ಲಿ ದೇಶಗಳು ಮಾಡಬಲ್ಲವ, ಸ್ವತಂತ್ರವಾಗಿ ನಿಲ್ಲಬಲ್ಲವ. ಇಸ್ರೇಲ್ ಇವತ್ತು ನಾಶ ಆಗಿ ಹೋಗಬಲ್ಲದ, ಇರಾನ್ ಇವತ್ತು ಅತ್ಯಂತ ಬಲಿಷ್ಠ ಆಗಬಲ್ಲದ.
ಒಟ್ಟಾರೆಯಾಗಿ ಅಮೇರಿಕೆ ಕೈಯಿಂದ ಈ ಯುದ್ಧ ಜಾರಿ ಹೋಗ್ಯದ ಅಂತೇಳಿ ಇವತ್ತಿನವರೆಗಿನ 25 ದಿನಗಳ ಯುದ್ಧದಲ್ಲಿ ಇದು 25 ದಿನ ಯುದ್ಧ ಇದು. ಅದನ್ನ ಹೇಳಿದ್ದೆ ಇವತ್ತು ಇರಾನ್ ಅಂತಿದ್ದು ನಾವು 50 ವರ್ಷ ತಯಾರು ಮಾಡಿದ್ದೀವಿ, ಈಗ ಜಸ್ಟ್ 25 ದಿವಸ ಆಗಿದೆ. ನಾವು ವಿ ಆರ್ ರೆಡಿ ಟು ಫೈಟ್ ವಿತ್ ಯು, ಹೇರ್ ಆರ್ ಯು ಕಮ್ ಹಿಯರ್ ಅಂತ ಕರಿತಾ ಇದೆ. ಇದನ್ನು ನೋಡಿದಾಗ ಅನ್ನಿಸ್ತಾ ಇದೆ ಅತ್ತೆ ಒಂದು ಕಾಲು ಸೊಸೆಗೊಂದು ಕಾಲು ಅಂತೇಳಿ. ಅಮೇರಿಕಾ ಕಾಲಿತ್ತು, ಈಗ ಚೈನಾಕ್ಕೆ ಒಂದು ಕಾಲ. ಇಲ್ಲಿ ಚೈನಾ ಬದಲಾಗಿ ಇರಾನ್ ಇಲ್ಲಿ ಆಳ್ತದ, ಇಲ್ಲಿವರೆಗೆ ಇಸ್ರೇಲ್ ಇದನ್ನೆಲ್ಲ ಆಳ್ತಾ ಇತ್ತು. ಕಾಲು ಬದಲಾಗ್ಬೋದಾ ನೋಡೋಣ, ಇದು ಏನಾಗ್ಬೋದು ಮುಂದಿನ ದಿನದಲ್ಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.